ಅಣ್ಣ ಇಲ್ಲಿ ನೋಡು, ನನ್ನ ಫ್ರೆಂಡ್ ಭವ್ಯ ಮೊನ್ನೆ ಹೊಸ ಹೇರ್ ಕಟ್ ಮಾಡ್ಸಿದ್ದಾಳೆ. ಎಷ್ಟ್ ಸಕ್ಕತ್ತಾಗಿ ಕಾಣ್ತಿದ್ದಾಳಲ್ಲ. ಏಯ್ ಸಕ್ಕತ್ತಾಗಿದ್ದಾಳೆ, ನಂಬರ್ ಕೊಡಿಲಿ. ಅವಳಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ. ಅಣ್ಣ ನಾನು ಇದೇ ತರ ಹೇರ್ ಕಟ್ ಮಾಡ್ತೀನಿ, ದುಡ್ಡು ಕೊಡೋ. ಅಯ್ಯೋ ನನಗೆ ದಸರಾಗ ಇಸ್ಪಿಟ್ ಆಡಕ್ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ಒಂದ್ ಕೆಲ್ಸ ಮಾಡು, ಅಮ್ಮನ್ ಕೇಳು, ಪಕ್ಕ ಕೊಡುತ್ತೆ. ನಿಜ? ಹೂನೇ, ಮೊನ್ನೆ ಪಕ್ಕದ ಮನೆ ಆಂಟಿ ಹತ್ರ ಏನ್ ಹೇಳ್ತಿದ್ರು ಗೊತ್ತಾ? ನನ್ ಸಾಯೋ ಕಾಲದಲ್ಲಿ ನನ್ಗೆ ಅನ್ನ ಹಾಕದ್ ನನ್ ಮಗಳೇ ಅಂತ. ಕೇಳು, ಪಕ್ಕ ಕೊಡುತ್ತೆ. ಅಮ್ಮ ಬಂದ್. ಅಮ್ಮ ಇಲ್ಲಿ ನೋಡು, ನನ್ ಫ್ರೆಂಡ್ ಭವ್ಯ ಮೊನ್ನೆ ಹೊಸ ಹೇರ್ ಕಟ್ ಮಾಡ್ಸಿದ್ದಾಳೆ. ನಾನು ಅವಳ ತರನೇ ಹೇರ್ ಕಟ್ ಮಾಡಿಸ್ತೀನಿ, ದುಡ್ಡು ಕೊಡಮ್ಮ. ಅಮ್ಮ ಯಾಕಮ್ಮ ಹೊಡ್ದೆ? SSLC ನಿನ್ ಫ್ರೆಂಡ್ ಸೇರಿ ಡಿಸ್ಟಿಂಕ್ಷನ್ ಬಂದ್ಲು. ಅವಾಗಳು ಮಾರ್ಕ್ಸ್ ಕಾರ್ಡ್ ಅಂತ ತೋರಿಸಿ, ಅಮ್ಮ ನಾನು ಅವಳ ತರನೇ ಡಿಸ್ಟಿಂಕ್ಷನ್ ಬರ್ತೀನಿ ಅಂತ ಯಾಕೆ ಹೇಳಿಲ್ಲ? ಮತ್ತ್ಯಾಕಮ್ಮ ಹೊಡ್ದೆ? ಮೊನ್ನೆ ನಿನ್ ಫ್ರೆಂಡ್ ಶ್ರೀಲಕ್ಷ್ಮಿ ಸರಿಗಮಪಾಕ್ ಸೆಲೆಕ್ಟ್ ಆದ್ಲು. ಅವಾಗಳು ಫೋಟೋ ತೋರಿಸಿ, ಅಮ್ಮ ನಾನು ಅವಳ ತರನೇ ಸರಿಗಮಪಾಕ್ ಸೆಲೆಕ್ಟ್ ಆಗ್ತೀನಿ ಅಂತ ಯಾಕೆ ಹೇಳಿಲ್ಲ? ನನ್ ಫ್ರೆಂಡ್ ಐಫೋನ್ ತಗೊಂಡ್ಲು, ಹೇರ್ ಕಟ್ ಮಾಡ್ಸಿದ್ಲು, ಟ್ರಿಪ್ ಹೋದ್ಲು ಅಂತ ಅವಳು ಮಾಡ್ದಾಗೆಲ್ಲ ಮಾಡ್ತೀಯಾ? ಅವಳು ಸಡ್ನಿ ತಿಂತಾಳೆ, ನೀನು ಬೆಳಗ್ಗೆ ಸ್ವಲ್ಪ ಸಂಜೆ ಸ್ವಲ್ಪ ತಿಂದ್ಬಿಡು. ನೀನೇನ ಮಾಡ್ತಿದ್ಯಾ? ಅಮ್ಮ ನಾಳೆ ಇಂಟರ್ನಲ್ಸ್ ಇದೆ, ಓದ್ಕೊಂತ ಇದೀನಮ್ಮ. ರೋಮಿಯೋ ಜೂಲಿಯಟ್ ನೈಬರ್ಸ್ ಫ್ರಮ್ ಚಿತ್ರದುರ್ಗ. ಬಾರೋ ಇಲ್ಲಿ. ಕಾಲತ್ಲಮ್ಮ. ಅಮ್ಮ ಯಾಕಮ್ಮ ಹೊಡಿತಾ ಇದ್ದೆ? ಓದ್ಕೊಂತ ಇದ್ರು. ನೀನ್ ಓದ್ತಿರೋದು ಧರ್ಮಸ್ಥಳ ಸಂಘದ ಬುಕ್ಕು. ಎತ್ತಡಲ್ಲ.